ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವಂ ಸಮರ್ಪಿಸಿ, ಜಗದ್ಗುರು ಸಿದ್ಧಾರೂಢ ಮಹಾತ್ಮಾಜಿಯವರು ಈ ಭೂಮಿಗೆ ತಮ್ಮ ಪಾದ ಸ್ಪರ್ಶವನ್ನು ಮಾಡಿ ಇಲ್ಲಿಗೆ 100 ವರ್ಷಗಳು ಕಳೆದವು. ಆ ಶತಮಾನೋತ್ಸವ ನಿಮಿತ್ತವಾಗಿರುವಂತ ಈ ಪಾವನ ಸಮಾರಂಭದ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಜಗದ್ಗುರು ಸಿದ್ಧಾರೂಢರ ಅಗ್ರಗಣ್ಯ ಶಿಷ್ಯರಾಗಿರುವಂತ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿಯವರ ಸತ್ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂತ ಸಿಂಹದ ಹೊಟ್ಟೆ ಒಳಗ ಸಿಂಹನೇ ಹುಟ್ಟುತ್ತನ್ನುವಂಗ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳ ಎಲ್ಲ ಸಂಕಲ್ಪಗಳನ್ನ ಎಲ್ಲೂ ಚಾಚು ತಪ್ಪದಂತೆ ಅದ್ಭುತವಾಗಿ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂತ ಯೋಗ ವಿಶಾರದರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗವನ್ನು ಪಸರಿಸಲಿಕ್ಕೆ ಕಾರಣೀಭೂತರಾದಂಥವರು, ಅನೇಕ ಗ್ರಂಥಗಳ ಕರ್ತರು, ವಿದ್ವನ್ಮಣಿಗಳು, ವಾಗ್ಮಿಗಳು, ಸರಳತೆ ಸಾಕಾರ ಮೂರ್ತಿಗಳಾಗಿರುವಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಪರಮ ಪೂಜ್ಯ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ, ಈ ದಿವಸ ವಿಶೇಷ ಅತಿಥಿಗಳಾಗಿ ಯಾರು ಆಗಮಿಸಿದಾರಂದ್ರ ಯಾವ ಆದಿಚುಂಚನಗಿರಿಯ ಜಗದ್ಗುರುಗಳಿಗೆ ಸಹಿತ ಬೋಧನೆಯನ್ನ ಮಾಡುವಂತವ್ರು, ಅವರು ಸಹಿತ ಇವರನ್ನ ಮೇಲೆ ಮೇಲೆ ತಮ್ಮ ಸಂಸ್ಥಾನಕ್ಕೆ ಕರೆಸಿಕೊಂಡು ಅವರ ಮುಖದಿಂದ ಶಾಸ್ತ್ರಾಧ್ಯಯನ ಮಾಡುವಂತವರು ಸಾಮಾನ್ಯರಲ್ಲ. ಅಪರೂಪದ ಜ್ಞಾನಿಗಳು, ಶಾಂತಮೂರ್ತಿಗಳು, ಶ್ರೋತ್ರಿಯರು, ಬ್ರಹ್ಮನಿಷ್ಠರಾಗಿರುವಂತ ಮಂದ್ರೂಪದ ಪೂಜ್ಯ ರಾಮಚಂದ್ರಣ್ಣ ಪೂಜ್ಯರಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ, ಈ ಎಲ್ಲ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳು, ಈ ಕಾರ್ಯಕ್ರಮದ ಶಕ್ತಿಯಾಗಿ ನಿಮ್ಮೆಲ್ಲರ ಹೃದಯದಲ್ಲಿ ಸಿದ್ಧಾರೂಢಪ್ಪನ ಭಕ್ತಿಯನ್ನ ಬಿತ್ತಿ ಈ ಜಂಗಲ್ ಹೋಗಿ ಮಂಗಲ ಮಾಡಿದಂತ ಸರಳತೆಯ ಸಾಕಾರ ಮೂರ್ತಿಗಳು, ಶಂಕರನ ಆನಂದದೊಳಗ ಸದಾ ರಮಿಸುವಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಂಕರಾನಂದ ಮಹಾತ್ಮಾಜಿಯವರಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ, ಪೂಜ್ಯ ಸದ್ಗುರು ಅಭಿನವ ಸಿದ್ಧಾರೂಢ ಮಹಾತ್ಮಾಜಿಯವರ ಜೊತೆಗೆ ಯಾವ ಪ್ರಯಾಗದೊಳಗ ಅಂದ್ರೆ ಕೈ, ಕಾಲು, ಕಣ್ಣು, ಕಿವಿ ಎಲ್ಲ ಆಕ್ಟಿವ್ ಆಕ್ಕವ. ಒಬ್ಬ ಸದ್ಗುರು ಸಿದ್ಧಾರೂಢಪ್ಪನ ಪೂಜೆ ಆರಾಧನೆ ಮಾಡವನು ಸಂತೃಪ್ತಿ ಮಾಡಿದೆ ಅಂದ್ರೆ ಸಾಕ್ಷಾತ್ ಶಂಕರ ಸಂತೃಪ್ತಿ. ಶಿವಯೋಗಿನೇ ಸಂತೃಪ್ತೋ ತೃಪ್ತೋ ಭವತಿ ಶಂಕರ. ಎಲ್ಲ ದೇವತೆಗಳು ಸಂತುಷ್ಟರಾಗ್ತಾರ. ಹಂಗ ಸಿದ್ಧಾರೂಢಪ್ಪ ಅಪರಿಮಿತವಾಗಿರುವಂತ ಮಹಿಮಾವುಳ್ಳಂತ ಮಹಿಮಾ ಪುರುಷ. ಅವನ ಸ್ಥಿತಿ ಅಂತಂದ್ರೆ ನಿಮ್ಮಂತವ್ರಿಗೆ ಅರ್ಥ ಆಗೋಲ್ಲ. ಗುರುವಿನ ಘನ ಮಹಿಮೆ ಗುರುಪುತ್ರರರಿವರು, ನರಗುರಿಗಳರಿವವೇನವ. ಜಗದ್ಗುರು ಸಿದ್ಧಾರೂಢಪ್ಪರ ಸ್ಥಿತಿ ಅಂತದಿತ್ತಂದ್ರ ದೇವಾನು ದೇವತೆಗಳು ಸಹಿತ ಸಿದ್ಧಾರೂಢಪ್ಪನ ಆಶೀರ್ವಾದ ತಗೊಳಕ ಹುಬ್ಬಳ್ಳಿಗೆ ಬರ್ತಿದ್ರು ಅನ್ನೋದನ್ನ ಕಣ್ಣಾರೆ ಕಂಡಾರ. ಅನಂತ ಜನ ಕಣ್ಣಾರೆ ಕಂಡಾರ. ಇಲ್ಲೇ ದಾಸೋಹಿ ರುದ್ರಮುನಿ ಸ್ವಾಮಿಗಳು ಅಣ್ಣಿಗೇರಿಯವರು ದೊಡ್ಡ ಮಹಾತ್ಮರು, ಸಿದ್ಧಾರೂಢ ಶಿಷ್ಯರು. ಅವಾಗವಾಗ ಹುಬ್ಬಳ್ಳಿ ಮಟ್ಟಕ್ಕೆ ಅಜ್ಜನ ದರ್ಶನಕ್ಕೆ ಬರ್ತಿದ್ರಂತ. ಒಂದಿನ ಮಧ್ಯರಾತ್ರಿ ಎದ್ದ ಅವರು ಜಲಬಾದಿಗಾಗಿ ರಾತ್ರಿ ಎದ್ದು ಹೊರಗೆ ಹೋಗಿ ವಾಪಸ್ ಬರೋ ಮುಂದೆ ಅಜ್ಜ ಮಲಗುತ್ತಿದ್ದಂತ ಚಿದ್ಗನಾನಂದ ಸ್ವಾಮಿ ಸಮಾಧಿಯಿಂದ ಬೆಳಕು ಬರಕತ್ತಿತ್ತಂತ. ಈ ಬೆಳಕು ಇಲ್ಲಾರು ಇಷ್ಟೊತ್ನಾಗ ರಾತ್ರಿ ದೀಪ ಹಚ್ಚಾರಂತ ಹೋಗಿ ನೋಡ್ತಾರ. ಅದು ದೀಪದಿಂದ ಬರೋ ಬೆಳಕಲ್ಲ. ಕೆಲವು ಹೆಣ್ಮಕ್ಳು ಬೆಳಕು ಹೊಳೆದಂಗ ಹೊಳಿತಿದ್ರಂತ. ಎಂತ ಸೌಂದರ್ಯವತಿಯರಂದ್ರ ರಂಬೆ, ಊರ್ವಶಿ, ಮೇನಕೆಯರು ಬಂದಾರ ಅನ್ಬೇಕು. ಅಷ್ಟು ಸುಂದರವಾದ ತರುಣಿಯರು, ಮೈ ತುಂಬ ಅನಂತ ವಿಧವಾದ ಆಭರಣಗಳು, ತಳತಳ ಹೊಳೆಯೋ ಪೀತಾಂಬರ ಉಟ್ಟುಕೊಂಡ ಸಿದ್ಧಾರೂಢಪ್ಪನ ಕೈಕಾಲು ಒತ್ತಾಕತ್ತಿದ್ರಂತ. ಅಜ್ಜವರಿಗೆ ಏನನ್ಸ್ತು, ರುದ್ರಮುನಿ ಸ್ವಾಮಿಗಳಿಗೆ ಬಹುಶಃ ಯಾವ್ದೋ ದೇಶದ ರಾಣಿಯರು ಬಂದಿರ್ಬೇಕಂತ ಅನ್ಕೊಂಡು ಮನಸ್ಸಿನಾಗ ಬೈಕೊಂಡ್ ಹೋಗಿ ಮಕ್ಕೊಂಡ್ರಿ. ಏನಂದ್ರ ಈ ಹುಚ್ಚ ಮಂದಿಗೆ ತಿಳಿಯಂಗಿಲ್ಲ. ರಾತ್ರಿ 2 ಗಂಟೆ ಆಗೈತಿ,
ಅಜ್ಜನ ಮಕ್ಕಳಕ್ ಬಿಡೋಕ್ ಬೇಡ, ಈಗ ಕೈಕಾಲು ಓದ್ತಕತ್ಯಾರ, ಹುಚ್ಚಿಗಳಂತ ಬೈಕೊಂತ ಹೋಗಿ ಮಕ್ಕೊಂಡ್ರು. ಬೆಳಗ್ಗೆ ಎದ್ದು ಬಂದ ಅಜ್ಜಗ ಕೇಳ್ತಾರ, ಅಜ್ಜ ರಾತ್ರಿ ನೀ ಕಾದ ಚಿಲ್ಕ ಹಾಕೊಂಡ್ ಮಕ್ಕೋಯಪ್ಪ, ನೀನು ಮಕ್ಕೊಳಕ್ಕೂ ಬಿಡೋದಿಲ್ಲ ಮಂದಿ ಅಂದ್ರ ಯಾವಾಗ ನೋಡಿದಿಪ್ಪ ಅಂದ್ರು. ರಾತ್ರಿ 2ಕ್ಕೆ ನೋಡಿದ್ನಪ್ಪ. ಅವ್ರು ಯಾವ ದೇಶದ ರಾಣಿಯರಜ್ಜ ಅಂತ ಕೇಳಿದ್ರಂತ. ಸಿದ್ಧಾರ್ಥ ಕುಲು ನಕ್ರಂತ, ಅಪ್ಪ ಅವ್ರ ರಾಣಿಯರಲ್ಲೂ ಈ ದೇಶದ ಪವಿತ್ರ ನದಿಗಳಾಗಿರುವಂತ ಗಂಗಾ, ಯಮುನಾ, ಸರಸ್ವತಿ, ಈ 3 ದೇವತೆಗಳು ಆ ನದಿಗಳೇ ದೇವತೆಗಳಾಗಿ ಬಂದ ದಿನಾರಾತ್ರಿ ಬಂದ್ ಕಾಲ್ ಒತ್ತಿ ಹೋಗ್ತಾರಪ್ಪ ಅಂತ ಅಂದ್ರ ಇವ್ರಿಗೆ ಆಶ್ಚರ್ಯ ಆತ. ನಾವೆಲ್ಲ ಈಗ ಸದ್ಯ ನೋಡಾಕತ್ತೇವಿ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈಗ ಹೋಗಿ ಅಲ್ಲಿ ಮುಳುಗಾಕತ್ತೇರಿ. ಎಲ್ಲಿ ಪ್ರಯಾಗದೊಳಗೆ ಹೋಗಿ ಅಲ್ಲಿ ಜಳಕ ಮಾಡಿದ್ರು ಧನ್ಯ ಆಕೇವಿ ಅಂತ ಕೋಟ್ಯಾಂತರ ಮಂದಿ ಹೋಗ್ತಾ ಇದಾರ ಪ್ರಯಾಗಕ್ಕ. ಆದ್ರೆ ಅಲ್ಲಿರುವಂತ ದೇವತೆಗಳು ಗಂಗಾ, ಯಮುನಾ, ಸರಸ್ವತಿ ಬಂದ್ ಯಾರ ಪಾದಕ್ಕೆ ಹಣೆ ಹಚ್ತಾರ ಅಂದ್ರೆ ಜಗದ್ಗುರು ಸಿದ್ಧಾರ್ಥ ಪಾದಕ್ಕ. ಕಾಶಿ ರಾಮೇಶ್ವರಲ್ಲೇ ಸುಳ್ಳ ಪರ್ವತವು ಈಸು ಕೂಡಲು ನಿಮ್ಮ ಪಾದಕ್ಕೆ ಸರಿ ಇಲ್ಲ. ದೇಶದೊಳು ಹರಿವಂತ ಗಂಗಾ, ತುಂಗಾ, ಯಮುನಾ ನಿಮ್ಮ ಪಾದವ ತೊಳೆದ ಉದಕ ಬಿಂದುವಿಗೆ ಸರಿ ಇಲ್ಲ. ಅಜ್ಜನ ಪಾದ ತೊಳೆದು ಒಂದು ಹನಿ ನೀರಿಗೆ ಆ ಎಲ್ಲಾ ತೀರ್ಥ ಕ್ಷೇತ್ರಗಳು ಸಮ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಿ ಕುಂಭ ಇದೆ. ಈಗೇನ್ ಸಿದ್ಧಾರೂಢಪ್ಪನ ಮುಂದೆ ಕುಂತೀರಿ, ಸಿದ್ಧಾರೂಢ ಆನಂದದೊಳಗೆ ಮುಳುಗೇರಿ, ನಿಜವಾದ ತೀರ್ಥ ಸ್ನಾನ ಇದೆ. ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾತಕ್ಕೆ. ನಿಮಗೆ ಆಶ್ಚರ್ಯ ಆಗ್ತಿರ್ಬೇಕು, ಖರೆ ಸತ್ಯವಾದ ಮಾತು ಹೇಳ್ತೀವಿ. ಸಿದ್ಧಾರೂಢಪ್ಪನ ತಾಕತ್ ಎಂತದಂದ್ರೆ ಭಗವಂತನ ಸಹಿತ ಆಶೀರ್ವಾದ ಮಾಡೋ ತಾಕತ್ ಸಿದ್ಧಾರೂಢಪ್ಪಂದು. ಸೋತ್ ಬಂದಿದ್ರಂತ ಸಂಚಾರದೊಳಗ ಅಡ್ಡಾಡಕುವಂತ ಮಂಗಳಗಿರಿಗೆ ಬಂದಿದ್ರಂತ. ಮಂಗಳಗಿರಿಯನ್ನ ಹತ್ತಿ ಅಲ್ಲಿ ಮಂಗಳಾದೇವಿ ದರ್ಶನಕ್ಕೆ ಹೋಗುವಾಗ ಮೆಟ್ಟುಗಟ್ಟಿ ಹತ್ತಿ ಆಯಾಸ ಆಗಿತ್ತು, ಬಾಯಾರಿಕೆ ಆಗಿತ್ತು, ಹೊಟ್ಟೆ ಹಸಿದಿತ್ತು. ಆ ವೇಳಕ್ಕೆ ಅಲ್ಲಿ ಉತ್ಸವ ಚಾಲಿ ಇತ್ತು. ಉತ್ಸವ ನಿಮಿತ್ತವಾಗಿ ಕೋಸುಂಬರಿ ಪಾನಕವನ್ನು ಇಟ್ಟಿದ್ರಂತಲ್ಲಿ. ಬಂದ ಅತಿಥಿಗಳಿಗೆಲ್ಲರಿಗೂ ಪ್ರಸಾದವಾಗಿ ಕೋಸುಂಬರಿ ನಿಂಬೆ ಹಣ್ಣಿನ ಪಾನಕ ಕೊಟ್ರು. ಸಿದ್ಧಾರ್ಥ ಭಸದ ಬಂದಿದ್ರು. ಆ ಒಂದ್ ತುತ್ತು ಪ್ರಸಾದ ತಿಂದು ನೀರು ಕುಡಿದು ಕೂಡ್ಲೆ ಎಷ್ಟು ಸಂತೋಷ ಆತಪ್ಪ ಅಂದ್ರ, ಅಮ್ಮ ನಾ ಬಂದ ಕೂಡ್ಲೆ ನನಗೆ ಆತಿಥ್ಯ ಮಾಡಿದ್ಲಂತ ಸಂತೋಷದಿಂದ ನೇರವಾಗಿ ಗರ್ಭಗುಡಿಗೆ ಹೋಗ್ತಾರ ಸಿದ್ಧಾರೂಢಪ್ಪ ಅವರು. ಗರ್ಭಗುಡಿಗೆ ಹೋಗಿ ಜಗನ್ಮಾತೆ ಮಂಗಳಾದೇವಿ ತಲೆ ಮ್ಯಾಲ ಹಾಕಿದಂತ ಕಿರೀಟವನ್ನು ತಕ್ಕೊಂಡು ತನ್ನ ತಲೆ ಮೇಲೆ ಕಿರೀಟ ಹಾಕೊಂಡ ಆ ದೇವಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ದೇವರೇ ನಿನಗೆ ಜಯವಾಗಲಿ ಅಂತ. ಪೂಜಾರಿಗೆ ಹಾವ್ರೆ ಅದ, ಏನೋ ಸ್ವಾಮಿ ನೋಡಾಕ ತಿರುಕ ಕಣ್ಣಂಗ್ ಕಾಣಿಸ್ತೀಯ, ರಾಜ ಮಹಾರಾಜರು ಬಂದು ನಮ್ಮ ಅವ್ವನ ಪಾದಕ್ಕೆ ಬೀಳ್ತಾರ, ನೀ ಅಕ್ಕಿ ಕಿರೀಟ ಹಾಕೊಂಡು ಅಕ್ಕಿ ಆಶೀರ್ವಾದ ಮಾಡ್ತೀಯಲ್ಲ ಅಂದಾಗ ಜಗದ್ಗುರು ಸಿದ್ಧಾರೂಢಪ್ಪನ ಬಾಯಿಂದ ಬಂದಂತ ಒಂದು ಮಾತು ಕೇಳ್ರಪ್ಪ. ಸಗುಣ ಬ್ರಹ್ಮದ ಏಕ ಅಂಶದೊಳಗೆ ಎಲ್ಲಾ ದೇವಾನುದೇವತೆಗಳು ಇರ್ತಾರೆ. ಆ ಸಗುಣ ಬ್ರಹ್ಮಕ್ಕೆ ಆಧಾರ ಅಧಿಷ್ಠಾನವಾಗಿರುವಂತ ನಿರ್ಗುಣ ಬ್ರಹ್ಮವೇ ಜ್ಞಾನಿ ತಾನಾಗಿರ್ತಾನ. ಅಂತ ಜ್ಞಾನಿ ಆಶೀರ್ವಾದವನ್ನ ದೇವಾನುದೇವತೆಗಳು ಇಚ್ಛೆ ಮಾಡ್ತಾರ. ಸಾಕ್ಷಾತ್ ಭಾಗೀರಥಿ ಸಹಿತ ನನ್ನ ಪಾಪ ತೊಳೆಯುವಂತವ ಯಾವ ಬರ್ತಾನ? ಯಾಕ ಎಲ್ಲರೂ ಹೋಗಿ ನಮ್ಮ ಪಾಪ ಅಲ್ಲಿ ಬಿಟ್ಟು ಬರ್ತೀವಿ, ಆಕಿ ಪಾಪ ಕಳ್ಕೋಬೇಕಲ್ಲ. ಆಕಿ ಸಹಿತ ಇಂಥ ಬ್ರಹ್ಮಜ್ಞಾನಿಯನ್ನ ನಿರೀಕ್ಷೆ ಮಾಡ್ತಿರ್ತಾಳಪ್ಪ ಅಂತ ಆಕಿ ಅವ್ರಿಗೆ ತಿಳಿಸಿ ಹೇಳಿದಾಗ ಆಶ್ಚರ್ಯ ಆಯ್ತು. ನಿಮಗೆಲ್ಲ ಗೊತ್ತಿರೋ ಕಥೆನೆ, ಪ್ರಸಿದ್ಧವಾದ ಕಥೆನೆ. ಕಾಶಿ ಒಳಗ ಸಿದ್ಧಾರೂಢಪ್ಪ ಹಸುಕೊಂಡು ಹೋಗಿ ಅನ್ನಪೂರ್ಣಾ ದೇವಸ್ಥಾನದೊಳಗ ಊಟಕ್ಕ ಬ್ರಾಹ್ಮಣರ ಶಾಲೆನ್ಯಾಗ ಕುಂತ್ರ ಒಬ್ಬ ಹಿರೇ ಮುದಕ್ ಬಂದಂತ ಬ್ರಾಹ್ಮಣ, ಏ ಶೂದ್ರ ಇಲ್ಯಾಕ ಬಂದ್ ಕುಂತೀಯೋ, ನಡಿಯಲ್ಲಿ ಕುಂದ್ರಂತ ಎಳ್ಕೊಂಡು ಹೋಗಿ ಎಲ್ಲರೂ ಚಪ್ಪಲಿ ಬಿಡೋ ಜಾಗದಾಗ ಅಜ್ಜನ್ ಕುಂದ್ರಿಸಿದ್ರಂತ. ಅಜ್ಜವ್ರ ವಿಚಾರ ಮಾಡ್ತಾರ, ಅಲ್ಲೇ ಉಣ್ಣಾಕ್ ಕೊಟ್ರು. ಮ್ಯಾಲ್ ಕುಂತ್ರು ಬಾಯಾಗ ತುತ್ತು ಹಾಕೊಂಡದ, ಕೆಳ ಕುಂತ್ರು ಬಾಯಾಗ ತುತ್ತು ಹಾಕೊಂಡ್, ಏನು ಉಣ್ಣಾ ಕೊಟ್ಟಿರಲ್ಲ ಸಾಕಂತ ಪ್ರಸಾದ ಮಾಡಿದ್ರು. ಎಲ್ಲರೂ ಎದ್ದು ಹೊಂಟಂಗ ಇವ್ರು ಎದ್ದು ಹೊಂಟ್ರ. ಆ ಮುದಕ್ ಬಂದ್ ಜಬರ್ಸ್ತಾನೆ, ಏ ಶೂದ್ರ ಎಲ್ಲಾರು ಬಿಟ್ಟು ನಿನ್ನೂ ಎಲಿ ಬಿಟ್ಟು ಹೊಂಟಿ ಮಗನ, ನಿಮ್ಮ ಅಪ್ಪ ತೆಗಿತಾನ ಎಲಿನ ತೆಗಿ ಎಲಿ ಅಂತ ಜಬರಿಸಿದ. ಅವಾಗ ಸಿದ್ಧಾರೂಢಪ್ಪ ಅಂತಾರಂತೆ, ಸುಮ್ನೆ ಎಲಿ ತೆಗಿ ಅಂದ್ರ ನಾ ತೆಗಿತಿದ್ನಿಲ್ಲ, ನಿಮ್ಮ ಅಪ್ಪ ತೆಗಿತಾನಂತಂದ್ರ ಯಾರ ನಾಮಸ್ಮರಣೆಯನ್ನ ನಮ್ಮ ಅಪ್ಪನಂತ ನಾ ನಿರಂತರ ಮಾಡ್ತಾನ. ಮಗ ಬೇಕಾದ್ರ ಅಪ್ಪ ಬಂದ್ ತೆಗಿತಾನ, ಇಲ್ಲ ಅಂದ್ರ ನಿಮ್ಮ ಅಪ್ಪಗೂ ನಾ ಎಲಿ ತೆಗಿಯಂಗಿಲ್ಲ ಅಂದ್ರ ಅವ ಬಡಿಯಾಕ ಬಂದ. ಏನೋ
ಮತ್ತ ತಲೆಯೆಲ್ಲ ಮಾತಾಡ್ತಿ ಉಣ್ಣಾವ ನಿನ್ನ ಎಲಿತೆಯಾಗ ನಿಮ್ಮ ಅಪ್ಪ ಬರ್ತಾನಂತ ಹೊಡಿಯಾಕ ಹೋದ್ರ ಸಾಕ್ಷಾತ್ ಕಾಶಿ ವಿಶ್ವನಾಥ್ ಓಡೋಡಿ ಬರ್ತಾನ. ಒಬ್ಬ ದೊಡ್ಡ ಮಾರವಾಡಿ ವೇಷದೊಳಗೆ ಏನಿಲ್ಲ ಹೊಡಿಬೇಡ, ನನ್ನ ಮಗ ಹುಚ್ಚೈತಪ್ಪ ಅದಕ್ಕೆ ತಿಳಿಯಂಗಿಲ್ಲ ತಡಿ, ನಾ ಎಲಿ ತೆಗಿತಂತ ತಡಿ ಅಂತ ಹೋಗಿ ಅವನು ಹೊಡೆಯೋದು ಬಿಡಿಸಿ ಸಾಕ್ಷಾತ್ ಕಾಶಿ ವಿಶ್ವನಾಥ್ ಅಂತಾನ. ಒಳಗೇನ್ ಮಾಡ್ಕೊಂಡ್ ಕುಂತಿ, ಲಗೆ ಬಾ ಹೊರಗೆ ಬಾ, ಮಗನ ಕೈ ತೊಳಿ ಬಾ ಅಂತ ಕೂಗಿದ್ರ ಗರ್ಭಗುಡಿಯೊಳಗಿದ್ದಂತ ಸಾಕ್ಷಾತ್ ಜಗನ್ಮಾತೆ ಅನ್ನಪೂರ್ಣೇಶ್ವರಿ ಕೋಟಿ ಸೂರ್ಯ ಪ್ರಕಾಶಮಾನವಾದ ತೇಜದಿಂದ ಥಳಥಳಿಸುವಂತ ಪೀತಾಂಬರವನ್ನು ಉಟ್ಟುಕೊಂಡು ಬಂಗಾರದ ತೊಡೆಗಳನ್ನು ಕೊಟ್ಟು ತ್ರಿಪುರ ಸುಂದರಿ ಬರ್ತಾಳ, ಬಗಲಾಗ ಬಂಗಾರ ಕೂಡ ಹಿಡ್ಕೊಂಡು. ಸಿದ್ದಾರೂಢಪ್ಪನ ಕೈ ತೊಳಸಿ ಬಾಯಿ ತೊಳೆದ ಅಮ್ಮ ಅವನ್ನ ತನ್ನ ಶರಿಗಿಲಿ ಬಾಯಿ ಒರೆಸುವಾಗ ಅಪ್ಪ ವಿಶ್ವನಾಥ್ ಅವನ್ನೆಲ್ಲ ಎಲಿ ಸುತ್ತ ಬಿದ್ದಂತ ಅನ್ನದಗಳ ಆರಿಸಿ ಬಾಯ ಹಾಕೊಂಡ ಅಷ್ಟೇ ಅಲ್ಲ ಒಂದ್ ಸ್ವಲ್ಪ ಅನ್ನ ಪ್ರಸಾದವನ್ನು ಬಿಟ್ಟಂತ ಮಿಕ್ಕ ಪ್ರಸಾದವನ್ನ ಅನ್ನಪೂರ್ಣೆ ಕೊಡಕ್ ಹೋಗ್ತಾನ. ತಗೋ, ಕೈಲಾಸದಾಗ ಸಹಿತ ಸಿಗಂಗಿಲ್ಲ ಬ್ರಹ್ಮಜ್ಞಾನಿ ಪ್ರಸಾದ, ತಗೋ ಅಂತಕ್ಕೆ ಬಾಯಾಗ ಹಾಕಬೇಕಾದ್ರ ಶಿವನೇ ಪಾರ್ವತಿಯೇ ಬಂದು ಸಿದ್ದಾರೂಢಪ್ಪ ಬಿಟ್ಟ ಪ್ರಸಾದ ತಿನ್ನಬೇಕಾದ್ರ ಅಜ್ಜನ ಸ್ಥಿತಿ ಅಂತ ದೊಡ್ಡದು. ನಿಮ್ಮಂತ ನರಮನುಷ್ಯರಿಗೆ ಅದನ್ನ ಊಹೆ ಮಾಡಕ್ಕೂ ಬರಂಗಿಲ್ಲ. ಇರ್ಲಿ, ಅವಾಗ ಬ್ರಾಹ್ಮಣರಿಗೆ ದಕ್ಕಾತಂತ ಇವ ಎಲಿ ಒಗ್ಯಾಕ ಹೋದಾವ, ಅತ್ಲಾಗ ಹೋದ ಮಾಯಾದ, ಈಕಿ ಕೈ ತೊಳೆದ ಒಳಗ್ ಹೋದಾಕಿ ಒಳಗ ಮಾಯಾದ್ಲು. ಅವಾಗ ಬಹಳ ಹೊತ್ತಿಗೆ ವಿಚಾರ ಬಂತಂತ, ಕೈ ತೊಳೆದವ ಎಲಿ ತೆಗದಾವ ಸಾಕ್ಷಾತ್ ವಿಶ್ವನಾಥ, ಕೈ ತೊಳೆದಾಕಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ, ಉಂಡಾವ ಬ್ರಹ್ಮಜ್ಞಾನಿ. ನಾವು ಸುಮ್ಮನೆ ಸಜ್ಜಕ ಹೊಡೆದ್ ಕೆಟ್ವಿ, ಎಂತವ್ರು ಬರ್ತಾರಂತ ನಾವ್ ವಿಚಾರ ಮಾಡ್ಲಿಲ್ಲ ಅಂತ ಬಾಳ ಹಳಹಳಿ ಮಾಡ್ಕೊಂಡ್ರಿಪ್ಪ. ನೀವು ನಮ್ ಕಾಶಿ ಬಿಟ್ಟು ಹೋಗ್ಬೇಡ್ರಿ, ಇಲ್ಲೇ ಇರಂತ ಅಪ್ಪೋರಿಗೆ ಬಹಳ ಒತ್ತಾಯ ಮಾಡಿದ್ವಿ. ಇಲ್ಪ ಮುಂದೆ ಮುಮುಕ್ಷಿಗಳು ನನ್ನ ಹಾದಿ ಕಾಯಕತ್ಯಾರಂತ ಅಲ್ಲಿಗೆ ಅವ್ರಿಗೆ ಆಶೀರ್ವಾದ ಮಾಡಿ ಹೊರಟರು ಸಿದ್ದಾರೂಢಪ್ಪವರು. ಹೇಳೋ ತಾತ್ಪರ್ಯ ಏನಪ್ಪ, ಇವೆಲ್ಲ ಯಾಕೆ ಹೇಳಾಕತ್ತೇವೆ ಅಂದ್ರೆ, ನೀವು ಯಾವುದೇ ದೇವರ ಪೂಜೆ ಮಾಡ್ರಿ, ಆ ಎಲ್ಲ ಪೂಜೆ ಮೂಲ ಮೂರ್ತಿಗೆ ಬಂದು ಸಲ್ಲುವಂಥದ್ದು. ಈ ಮೂಲ ಮೂರ್ತಿ ಸಿದ್ದಾರೂಢಪ್ಪನ ಪೂಜೆ ಮಾಡಿದ್ರೆ ರಾಮನ್ನು ಪೂಜೆ ಮಾಡ್ದಂಗ, ಶಿವನು ಪೂಜೆ ಮಾಡ್ದಂಗ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಹಾಡ್ತೀವಿ ನಾವು. ಶ್ಯಾಮನು ನೀನೆ ಅಂದ್ರೆ ಕೃಷ್ಣನು ನೀನೆ, ರಾಮನು ನೀನೆ, ಶಂಕರನು ನೀನೆ. ಗೋವಿಂದ ಸಂತ ಹಳಿಯಾಳ್ಕರ್ ಅಂತ ಹೇಳಿ ಹಳಿಯಾಳದ ಮಹಾತ್ಮರು ಅವರಿಗೆ ಸ್ವಲ್ಪ ಏನೋ ಬಹಿಷ್ಕಾರ ಕೊಟ್ಟು ಅವರು ಜಾತಿಯಿಂದ ಹೊರ ಕಳಿಸಿದ್ರು. ಅದ ಕತಿ ಬಹಳ ದೊಡ್ಡದೈತಿ. ಋತುಮತಿ ಆದ ಹುಡುಗಿನ ಮದುವೆ ಆಗ್ಯಾರ, ಬ್ರಾಹ್ಮಣರವೆಲ್ಲ ಪದ್ಧತಿ ಬಹಳ ಕೆಟ್ಟ ಇರ್ತಾವ. ಅವ್ರನ್ನ ಜಾತಿಯಿಂದ ಹೊರ ಕಳಿಸಿದ್ರ ಅವ್ರು ಬಂದು ಹಳಿಯಾಳದಾಗ ಉಳಿದ್ರು. ಹೊಸದಾಗಿ ಮದುವೆ ಆಗ್ಯಾರ. ಅವ್ರದ್ದು ಒಂದು ನಿಷ್ಠ, ದಿನನಿತ್ಯ ಭಗವದ್ಗೀತೆಯನ್ನ ಪಾರಾಯಣ ಮಾಡುವಂತವ್ರವರು. ಆ ಪಾರಾಯಣ ಮಾಡುವೊಳಗ ಒಂದು ಕಡೆಗೆ ಅವ್ರಿಗೆ ಸಂಶಯ ಬಂತಂತ, ಅದ ಅರ್ಥ ಆಗ್ಲಿಲ್ಲ. ತಮ್ಮ ನಿನ್ನ ಪುಸ್ತಕದಾಗ ದಿನಾ ಚೀಟಿ ಬರೆದಿಡವು ನಾನೇ ಅದೇನು, ನಾನೇ ಹುಬ್ಬಳ್ಳಿ ಒಳಗ ಜಗದ್ಗುರು ಸಿದ್ಧಾರೂಢರ ನಾಮದಿಂದ ಈಗ ಅವತಾರ ತಗೊಂಡೇನು, ನೀ ಹುಬ್ಬಳ್ಳಿಗೆ ಬಾ, ಅಲ್ಲಿ ನಿನಗೆ ಕಲ್ಯಾಣ ಆಗ್ತತಿ ಅಂತ ದರ್ಶನ ಆಶೀರ್ವಚನ ಕೊಟ್ಟು ರಾಮಚಂದ್ರ ಮಾಯಾದ. ಎದ್ರ ಮರುದಿನ ವಿಚಾರಿಸಿದ್ರು ಸುತ್ತಮುತ್ತ ಮಂದಿ ಹುಬ್ಬಳ್ಳಿಯಲ್ಲಿ ಅಲ್ಲಿ ಸಿದ್ಧಾರೂಢರು ಯಾರು ಎಲ್ಲ ಮಾಹಿತಿ ತಗೊಂಡಾಗ ಗೊತ್ತಾತು, ಅವ್ರು ಲಿಂಗಾಯತ ಸ್ವಾಮಿಗಳಿದಾರ, ಅಂದ್ರೆ ಅವರು ಬ್ರಾಹ್ಮಣರಲ್ಲ. ಅವ್ರ ಕಡೆ ಮೊದ್ಲ ನನ್ನೀಗ ಜಾತಿ ಬಿಟ್ಟು ಇಲ್ಲಿ ಹೊರ ಹಾಕ್ಯಾರ, ಇಲ್ಲಿ ಯಾವ್ದೋ ಒಂದು ಗುಡಿ ಪೂಜೆ ಮಾಡ್ಕೊಂತ ಉಳ್ದೀನಿ. ಮತ್ ಆ ಸ್ವಾಮಿ ಜಾಗಿಲ್ಲ, ಮಠದ ಹೊರಗ ಒಂದು ಗಿಡದ ಕೆಳಗ ಅಲ್ಲೇ ಹಾಸ್ಕೊಂಡು ಮಲಗೋ ವೇಳಕ ಜಗದ್ಗುರು ಸಿದ್ಧಾರೂಢರು ಎಬ್ಸಿದ್ರಂತ ಶಿಷ್ಯರ್. ನನ್ನ ಪರಮಾಪ್ತ ಶಿಷ್ಯರು ಬಂದು ಹೊರ ಮಲಗ್ಯಾರೋ, ಹೋಗಿ ಕರ್ಕೊಂಬರ್ರಿ ಅಂತಂದಾಗ ಅವ್ರು ಬಂದು ಕರೆದ್ರು. ದರ್ಶನ ಮಾಡ್ಬೇಕು ಸಿದ್ಧಾರೂಢನಂದ್ರು. ಇಲ್ಲ ಅಪ್ಪವ್ರಿಗೆ ಮಲಗ ರೆಸ್ಟ್ ಟೈಮು, ಬೆಳಗ್ಗೆ ದರ್ಶನ ಮಾಡಂದ್ರಿ, ಈಗ ಉಣ್ರಿ ಆಮೇಲೆ ನಾಳೆಗ್ ಬೆಳಗ್ಗೆ ದರ್ಶನ ಮಾಡ್ರಿ ಅಂದ್ರ ಅವ್ರಂತಾರ ಅಜ್ಜನ ಭೇಟಿ ಮಾಡಿದ್ರ ಯಾವ ಹಳಿಯಾಳದ ಗೋವಿಂದಾನಂದ ಸಂತರು ದಿಗ್ಭ್ರಮೆ ಆಗ್ತಾರಪ್ಪ. ನಿಜವಾದ ಪರಮಾತ್ಮ ನೀ ಸಿಕ್ಕ ಬಳಿಕ ಇನ್ಯಾವ ಧರ್ಮ, ಇನ್ಯಾವ ಜಾತಿ. ಅವರು ಮೊದಲು ಬಹಳ ಒಂದಿಷ್ಟು ಜಾತಿಯ ಅಭಿಮಾನ ಇದ್ದವ್ರು ಬ್ರಾಹ್ಮಣರು. ಅವತ್ತೆಲ್ಲ ಉಪದೇಶ ಮಾಡಿ ಮರುದಿನ ಏಕಾದಶಿ ವ್ರತ, ಏಕಾದಶಿ ಇತ್ತಂತ. ಅವಾಗ ಇವರು ಎದ್ದು ಕೂಡಲೇ ಕರೆ ಕಳಿಸ್ಯಾರ, ಅವ್ರನ್ನ ಕರ್ಕೊಂಬರಿ. ಸಿದ್ಧಾರೂಢಪ್ಪರ ಹತ್ರ ಓಡೋಡಿ ಬಂದ್ರ, ಅವ್ರು ಇನ್ನು ಮುಖ ಸಹಿತ ತೊಳ್ಕೊಂಡಿದ್ದಿಲ್ಲ. ಬಂದ್ರು, ದರ್ಶನ ಮಾಡಿದ್ರು. ಅಪ್ಪ ಯಾಕೆ ಕಳಿಸಿದ್ರಿ? ಏನಿಲ್ಲಪ್ಪ,
ಈಗ ಶಾಸ್ತ್ರ ಚಲೋ ಆಕತಿ, ಅದಕ್ಕೆ ನೀನು ನಮ್ಮ ಮಕ್ಕಳಿಗೆ ಇರ್ಬೇಕಂತ ಕರೆಸೀನಿ ಅಂದ್ರು. ಆಯ್ತ್ರಿಪ್ಪ ಒಂದಿಷ್ಟು ಮುಖ ತೊಳ್ಕೊಂಡ್ ಬರ್ತೀನಿ ಅಂದ್ರ, ಇಲ್ಲ ಇಲ್ಲ ಒಂದಿಷ್ಟು ನಿಲ್ ಅಂತ ಮತ್ತೆ ಒತ್ತಾಯದಿಂದ ಕೈ ಹಿಡ್ಕೊಂಡು ಸಿದ್ದಾಡ್ರು. ಇಲ್ಲ ಅನ್ಕೊಡ್ದ ಯಾರೋ ಏನೋ ಬಿಸಿ ಬಿಸಿ ಅಡಿಗೆ ತಗೊಂಡು ಬಂದ್ರಂತ, ಎಡಿ ತಗೊಂಡು ಬಂದಾರ ಅಜ್ಜಗ್ ನೈವೇದ್ಯ. ಅಪ್ಪವ್ರಂದ್ರು ಅಲ್ಲಿ ಹೋಗು ಹಾಸ ಅಲ್ಲಿ ಕುಂದಿರ್ತೀವಿ, ನಮಗ್ ನೀನ ನೀಡಂತ ಅವನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಕುಂದ್ರ. ಯಾರು ಗೋವಿಂದ ಸಂತನ ಮಗ್ಲ ಕುಂದ್ರಸ್ಕೊಂಡಾರ. ಇವ್ರಿಗರ ಎದಿ ಡವ ಡವ ಅನ್ನಕತ್ತೈತಿ. ಅಲ್ಲ ಇವತ್ ನೋಡ್ರಿ ಏಕಾದಶಿ, ನಾ ಬ್ರಾಹ್ಮಣ, ಜೊತೆಗೆ ಮಕ ಸಹಿತ ತಕೊಂಡಿಲ್ಲ, ಸ್ನಾನ ಇಲ್ಲ. ಅಜ್ಜ ನೋಡಿದ್ರೆ ನಾನು ಬಿಡವಲ್ಲ, ಕೈ ಹಿಡ್ದಾರ ಅಷ್ಟೇ ಅಲ್ಲ, ಉಣ್ಣ ಇದನ್ನ ನೀವು ಉಣ್ಣಬೇಕಂತ ಒತ್ತಾಯ ಮಾಡಿ ಎಟ್ಟು ಉಣಿಸಿದ್ರಂದ್ರ ಹೊಟ್ಟಿ ಬಿರಿ ಒಟ್ಟು ಉಣಿಸಿದ ಅಟ್ಟ ಅಲ್ಲ, ಆ ಬಾಳೆ ಎಲೆ ಸಹಿತ ಬಿಡ್ಲಿಲ್ಲ ಅಂತ. ಅದನ್ನ ಬಾಳೆ ಎಲೆನೂ ಹರದ್ ಅವ್ರ ಬಾಯ ತುರ್ಕಿದ್ರು. ಹೊಟ್ಟೆ ಯಪ್ಪ ಕೈ ತೊಕೊಂಬರ್ತೀನಂತಿದ್ರು. ಕೈ ಯಾಕೆ ತೊಳಿತೀಯೋ? ಇಲ್ಲೇ ಬಾಯ್ಲಿ ಮಳಿ ನೀರ ಆ ಹಂಚಿನ ಮ್ಯಾಲಿಂದ ಕೆಳ ಬೀಳ, ಇಲ್ಲೇ ಕೈ ತೊಳ್ಕೊ ಅಂತ. ಅಲ್ಲೇ ಕೈ ತೊಳ್ಕೊಂಡ್ರು. ಅಷ್ಟೊತ್ತಿಗೆ ಶಾಸ್ತ್ರದ ಮಂದಿ ಎಲ್ಲ ಬಂತು, ಪ್ರವಚನ ಚಲೋ ಆಯ್ತು. ಕುಂದ್ರಂತ ಇಲ್ಲೇ ಮಗ್ಲ ಕುಂದ್ರಸ್ಕೊಂಡ್ರು. ಹೇಳಾಕತ್ರು, ಏನಪ್ಪಾ ಶಾಸ್ತ್ರ ಎಲ್ಲ ನಡ್ಕೊಂತ ಇವತ್ತು ಒಬ್ಬ ವಿಶೇಷ ಮನುಷ್ಯ ಬಂದಾನ ನಮ್ಮ ಮಠಕ್. ಹೆಂಗದಾನಂದ್ರ ಏಕಾದಶಿ ದಿನ ಹಾಳ ಮಾರಿ, ಸ್ನಾನ ಇಲ್ಲ, ಜಳಕಿಲ್ಲ, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಎಂತ ಕೂಳ್ಬಾಕದನಂದ್ರ ಬಾಳೆ ಎಲಿ ಸಹಿತ ಹೊರ್ಕೊಂಡ್ ತಿಂದಾನ. ಇವ ನೋಡ್ರಿ ಅಂತದ ಮಂದಿ ಮುಂದೆ ಅವನೊಬ್ಬರು ಕಳಿಬೇಕಾದ್ರ ಅವ್ನ ನಡಗಾಕತ್ಯಪ್ಪ, ಉಣಿಸಿದವ್ ನೀನ, ತಿನ್ನಿಸಿದವ್ ನೀನ, ನನ್ನ ನೇಮ ಕೆಡಿಸಿದವನು ನೀನ. ನಂದು ಎಲ್ಲ ಕೆಟ್ಟೋದು. ಏನ್ ಕೆಟ್ಟೋತು? ನನ್ನ ಜಾತಿ ಅಭಿಮಾನ, ನಾನು ಬ್ರಾಹ್ಮಣ, ನಾನು ಶ್ರೇಷ್ಠ ವ್ರತಧಾರಿ, ಎಲ್ಲ ಈ ಹಂಗನ್ನ ಹರಿದು ನಿನ್ನಂಗ ಮಾಡ್ಕೊಂಡಿಯಪ್ಪ. ನನ್ನ ನೇಮ ನಿತ್ಯ ಹೊರಗ, ಇನ್ನು ನಿನ್ನ ಮಠದಾಗ ನೀ ಹೆಂಗಿರ್ತಿ ಹಂಗ ನಾ ಇರ್ತೇನಂತ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಗೋವಿಂದ ಸಂತ ಹಳಿಯಾಳ್ಕರ್. ಯಾಕೆ ಈ ಕತಿ ನಿಮಗೆ ಹೇಳಿದಿವಪ್ಪ ಅಂದ್ರ, ಶ್ರೀರಾಮಚಂದ್ರನು ಜಗದ್ಗುರು ಸಿದ್ಧಾರೂಢನೇ, ಬೋಳ್ಯಾ ಶಂಕರನು ಜಗದ್ಗುರು ಸಿದ್ಧಾರೂಢನೇ, ಎಲ್ಲಾ ರೂಪವು ತಾನಂತೆ. ಎಲ್ಲೆಲ್ಲಿ ನೆನೆಸ್ತಾರ ಅಲ್ಲಲ್ಲಿ ಅವರಿಗೆ ಆಯಾ ರೂಪದೊಳಗೆ ದರ್ಶನ ಕೊಟ್ಟವರು ಜಗದ್ಗುರು ಸಿದ್ಧಾರೂಢರು. ಇರ್ಲಿ, ಹೇಳ್ತಾ ಹೋದ್ರೆ ಅವ್ರ ಮಹಿಮಾ ಪಾರ ಮುಟ್ಟಂಗಿಲ್ಲ. ಇವತ್ತು ಬಹಳ ದೂರದಿಂದ ಮಹಾತ್ಮರು ಬಂದಾರ. ರಾಮಚಂದ್ರಣ್ಣವರು ಇವತ್ತು ಆದಿಚುಂಚನಗಿರಿಯಿಂದ ಬಂದಾರ, ಅಪ್ಪವರು ಬಿಜಾಪುರದಿಂದ ಬಂದಾರ, ನಮ್ಮ ಸಚ್ಚಿದಾನಂದ ದೇವರು ಹರಿದ್ವಾರದಿಂದ ಬಂದಾರ. ಎಷ್ಟೆಷ್ಟು ದೂರದಿಂದ ಮಹಾತ್ಮರೆಲ್ಲ ಬಂದಿದಾರ. ಆ ಪೂಜ್ಯ ಪಾದರ ಪುಣ್ಯ ಆಶೀರ್ವಚನವನ್ನ ನಾವು ನೀವು ಸವಿಯೋಣ ಅನ್ನುವಂತ ಮಾತನ್ನು ಹೇಳ್ತಾ 4 ನುಡಿ ಪುಷ್ಪಗಳನ್ನ ಜಗದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಸಮರ್ಪಿಸ್ತೇವೆ. ಹರಿ ಓಂ ತತ್ಸತ್.